ಕಟ್ಟಿದರೂ ನೀರು ಕೊಡದೆ ಕೈ ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಈಗ ಯಾದಗಿರಿಯ ದೋರನಹಳ್ಳಿ ಗ್ರಾಮದಲ್ಲಿ ಇರುವಂತಹ ದುಸ್ಥಿತಿ ಇದು. ಟ್ಯಾಂಕ್ ಕಟ್ಟಿದರೂ ನೀರು ಕೊಡದೆ ಕೈ ಬಿಟ್ಟಿದ್ದಾರೆ. ಕೊಳವೆ ಬಾವಿ ಕೊರೆಸಿ ಅಧಿಕಾರಿಗಳು ಕೈ ಬಿಟ್ಟಿರುವಂತದ್ದು. 2 ಕೊಳವೆ ಬಾವಿಯನ್ನ ಕೊರೆಸಿದ್ದಾರೆ. ಬರೀ ಕೊಳವೆ ಬಾವಿ ಮಾತ್ರ ಕೊರೆಸಿ ಕೈ ಬಿಟ್ಟಿದ್ದಾರೆ ಅಧಿಕಾರಿಗಳು. ಕಳೆದ 6 ವರ್ಷಗಳ ಹಿಂದೆಯೇ ಟ್ಯಾಂಕ್ ನಿರ್ಮಾಣವನ್ನ ಮಾಡಲಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟ್ಯಾಂಕ್ ನಿರ್ಮಾಣ ಆಗಿದ್ರು. ಉದ್ಘಾಟನೆಗೂ ಮುನ್ನವೇ ಸಿಮೆಂಟಿನ ಏಣಿ ಶಿಥಿಲಗೊಂಡಿದೆ. ಟ್ಯಾಂಕ್ ಉದ್ಘಾಟನೆಗೂ ಅಧಿಕಾರಿಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಮೋಟಾರ್ ಪೈಪ್ಲೈನ್ ಕನೆಕ್ಷನ್ ಕೊಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಧಿಕಾರಿಗಳು. ಏನು ನಿರ್ಲಕ್ಷ್ಯದಿಂದ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದ್ದು ಅಧಿಕಾರಿಗಳ ವಿರುದ್ಧ ಈಗ ಉಮೇಶ್ ಮುದ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ದೋರನಹಳ್ಳಿಯಲ್ಲಿ ನಿರ್ಮಿಸಲಾದಂತಹ ಕುಡಿಯುವ ನೀರಿನ ಟ್ಯಾಂಕ್ ಉದ್ಘಾಟನೆಗೂ ಮುನ್ನವೇ ಶಿಥಿಲಾ ವ್ಯವಸ್ಥೆಯನ್ನ ತಲುಪಿದೆ. ಕಳೆದ 6 ವರ್ಷಗಳ ಹಿಂದೆಯೇ ನಿರ್ಮಿಸಲಾದ ಕುಡಿಯುವ ನೀರಿನ ಟ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರಿಗೆ ಸಿಗದಂತಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಕುಡಿಯುವ ನೀರಿನ ಟ್ಯಾಂಕ್ನ ಏಣಿ ಏನಿದೆ ಅದು ಇದೀಗ ಶಿಥಿಲಾ ವ್ಯವಸ್ಥೆಯನ್ನ ತಲುಪಿರುವಂತದ್ದು. ಇನ್ನು ಈಗಾಗಲೇ ಟ್ಯಾಂಕ್ ನಿರ್ಮಾಣವಾಗಿದ್ದರೂ ಕೂಡ ಮೋಟಾರ್ ಮತ್ತು ಪೈಪ್ಲೈನ್ ಕನೆಕ್ಷನ್ ಅನ್ನ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ನೀರಿನ ಟ್ಯಾಂಕ್ ಉದ್ಘಾಟನೆಗೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಏನು 2 ಕೊಳವೆ ಬಾವಿಯನ್ನ ಕೊರೆಸಿ ಕೈ ಬಿಟ್ಟ ಅಧಿಕಾರಿಗಳ ವಿರುದ್ಧ ಈಗ ಉಮೇಶ್ ಮುದ್ನಾಳ್ ಕಿಡಿಕಾರ್ತಾ ಇರುವಂತದ್ದು. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು, ಇಲ್ಲದಿದ್ರೆ ಹೋರಾಟ ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ಕಳೆದ 6 ವರ್ಷಗಳ ಹಿಂದೆಯೇ ಟ್ಯಾಂಕ್ ನಿರ್ಮಾಣವಾಗಿದೆ. ಆದ್ರೆ ಅದಕ್ಕೊಂದು ಮೋಟಾರ್ ಪೈಪ್ಲೈನ್ ಕನೆಕ್ಷನ್ ಅನ್ನ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಜೊತೆಗೆ ಏನು ಉದ್ಘಾಟನೆಗೂ ಮುನ್ನವೇ ಟ್ಯಾಂಕ್ ನ ಏಣಿ ಏನಿದೆ ಅದು ಶಿಥಿಲಾ ವ್ಯವಸ್ಥೆಯನ್ನ ತಲುಪಿದೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೆದಿರ್ಬೋದು. ಜೊತೆಗೆ ನೀರನ್ನೇ ಕೊಟ್ಟಿಲ್ಲ, ಜಸ್ಟ್ ಆ ಟ್ಯಾಂಕ್ ನ ಕಾಮಗಾರಿ ಆಗಿದೆ ಅಷ್ಟೇ. ಅದು ಬಿಟ್ರೆ ಉದ್ಘಾಟನೆ ಮಾಡಿಲ್ಲ ಇದುವರೆಗೂ. ಈಗ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಘಾಟನೆ ಆಗದೆ ಮೊದಲನೇದಾಗಿ ಹಾಗೆ ಇದೆ ಟ್ಯಾಂಕ್. ಜೊತೆಗೆ ನಿರ್ಮಿಸಲಾಗಿರುವ ಟ್ಯಾಂಕ್ ಉದ್ಘಾಟನೆಗೂ ಮುನ್ನವೇ ಶಿಥಿಲಗೊಂಡಿದೆ. ಕುಡಿಯುವ ನೀರಿನ ಟ್ಯಾಂಕ್ ಜೊತೆಗೆ ಕುಡಿಯುವ ನೀರಿಲ್ಲದೆ ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 6 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿರುವಂತಹ ಟ್ಯಾಂಕ್ ಇದು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರಿಗೆ ನೀರು ಸಿಗದಂತಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಕುಡಿಯುವ ನೀರಿನ ಟ್ಯಾಂಕ್ ಇದು. ಆದ್ರೆ ಟ್ಯಾಂಕ್ ನ ಏಣಿ ಇದೀಗ ಶಿಥಿಲಗೊಂಡಿದೆ. ಈಗಾಗಲೇ ಟ್ಯಾಂಕ್ ನಿರ್ಮಾಣವಾಗಿದ್ದರೂ ಕೂಡ ಮೋಟಾರ್ ಮತ್ತೆ ಪೈಪ್ಲೈನ್ ಕನೆಕ್ಷನ್ ಅನ್ನ ಮಾಡಿಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಗ್ರಾಮಸ್ಥರಿಗೆ. ನೀರಿನ ಟ್ಯಾಂಕ್ ಉದ್ಘಾಟನೆಗೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. 2 ಕೊಳವೆ ಬಾವಿ ಕೊರೆಸಿ ಕೈ ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಅಧಿಕಾರಿಗಳ ವಿರುದ್ಧ ಈಗ ಉಮೇಶ್ ಮುದ್ನಾಳ್ ಕಿಡಿಕಾರಿರುವಂತದ್ದು. ಜೊತೆಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಇಲ್ಲದಿದ್ರೆ ಹೋರಾಟ ಮಾಡಲಾಗುವುದು ಅಂತ ಈಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕಾಲನು ಬಂದೋಬಸ್ತಾಗದ
ಕಾಲನು ಬಂದೋಬಸ್ತ್ ಆಗದ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸಿದ್ದು ಪತ್ತೆದಾರಿದ್ದಾರೆ. ಸಿದ್ದು, ಈಗಾಗಲೇ ಯಾದಗಿರಿ ಜಿಲ್ಲೆಯ ದೋರನಹಳ್ಳಿಯಲ್ಲಿ ಟ್ಯಾಂಕ್ ನಿರ್ಮಿಸಲಾಗಿದೆ, ಅದರ ಉದ್ಘಾಟನೆ ಆಗಿಲ್ಲ ಒಂದು. ಜೊತೆಗೆ ಏನು ಕಾಮಗಾರಿ ನಡೆದಿದೆ ಅದಾಗಲೇ ಈಗ ಶಿಥಿಲ ವ್ಯವಸ್ಥೆಯನ್ನ ತಲುಪಿರುವಂತದ್ದು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ರಚನಾ, ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಕೊಳವೆಬಾವಿ ಮತ್ತೆ ನೀರಿನ ಟ್ಯಾಂಕ್ ಕೂಡ ಪೂರ್ಣಗೊಂಡಿದ್ದು ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಈ ಕೊಳವೆಬಾವಿ ಕೊರೆಸಿದ ಬಿಟ್ರೆ ಮೋಟರ್ ಆಗ್ಲಿ ಪೈಪ್ ಲೈನ್ ಆಗ್ಲಿ ಕನೆಕ್ಷನ್ ಇಲ್ಲಿವರೆಗೆ ಅಧಿಕಾರಿಗಳು ಕೊಟ್ಟಿಲ್ಲ. ಇದು ಜಿಲ್ಲಾ ಪಂಚಾಯತ್ ಅಂದ್ರೆ ಇದು ಜಿಲ್ಲಾ ಪಂಚಾಯತಿಯ ಕೇಂದ್ರ ಸ್ಥಾನ. ಈ ಗ್ರಾಮದಲ್ಲಿ ಸುಮಾರು ಒಂದು 10 ರಿಂದ 15,000 ಜನಗಳು ವಾಸವಾಗಿದ್ದು ಕುಡಿಯುವ ನೀರಿನ ಟ್ಯಾಂಕಿನ ಉದ್ಘಾಟನೆ ಬಗ್ಗೆ ಕಂಡಿಲ್ಲ ಅಂತ ಜನಗಳು ಆರೋಪ ಮಾಡ್ತಿದ್ದಾರೆ. ರಚನಾ, ಈಗ ಸಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ಯಾಕೆ ಅಂದ್ರೆ 2 ಕೊಳವೆ ಬಾವಿ ಆಗಿದೆ, ಆದ್ರೆ ಯಾವ್ದು ಕೂಡ ಉದ್ಘಾಟನೆ ಆಗಿಲ್ಲ. ಜೊತೆಗೆ ಕಾಮಗಾರಿ ಕೂಡ ಸರಿಯಾಗಿ ನಡೆದಿಲ್ಲ. ಅಂದ್ರೆ ಆಗ್ಲೇ ಶಿಥಿಲ ವ್ಯವಸ್ಥೆ ತಲುಪ್ತಾ ಇದೆ ಅಂತ ಅಂದ್ರೆ ಏನ್ ಕಾಮಗಾರಿ ಮಾಡಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ಕೊಡ್ಬೇಕಲ್ವಾ? ಇಲ್ಲಿ ಅಧಿಕಾರಿಗಳಿಗೆ ಸ್ಥಳೀಯರು ಕೂಡ ಗಮನಕ್ಕೆ ತಗೊಂಡ್ ಬಂದಿದೀವಿ. ಇಲ್ಲಿ ಅಧಿಕಾರಿಗಳು 2 ವರ್ಷದಿಂದ ಯಾವ್ದು ಇಲ್ಲಿ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಒಬ್ಬ ಹೋರಾಟಗಾರರು ಕೂಡ ಉಮೇಶ್ ಒತ್ನಾಳನ ಹೋರಾಟಗಾರರು ಕೂಡ ನಿನ್ನೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಇದು ಶಿಥಿಲ ವ್ಯವಸ್ಥೆ ಕೂಡ ಕಂಡು ಬಂದಿದೆ. ಚೆನ್ನಾಗಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು ಪಟ್ಟದಾರ್. ಏನು ದೋರನಹಳ್ಳಿಯಲ್ಲಿ ನಿರ್ಮಿಸಲಾಗಿರುವಂತಹ ಕುಡಿಯುವ ನೀರಿನ ಟ್ಯಾಂಕ್ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಒಂದು ರೀತಿಯಾಗಿ ನಿರ್ಮಾಣವಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ, ಜೊತೆಗೆ ಪ್ರತಿಭಟನೆಗೆ ಕೂಡ ಮುಂದಾಗ್ತಾ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾರಾ? ಅಟ್ಲೀಸ್ಟ್ ಇನ್ನಾದ್ರೂ ಅಧಿಕಾರಿಗಳು ಸಂಬಂಧ ಕೊಟ್ಟು ಭೇಟಿಯನ್ನ ಕೊಡ್ತಾರಾ? ಕಾದು ನೋಡ್ಬೇಕಿದೆ. ಏನೋ ಕುಡಿಯುವ ನೀರಿಗೆ ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಿರ್ಮಿಸಿದ್ರು ಕೂಡ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ.
ಟ್ಯಾಂಕ್ಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಹೋರಾಟಗಾರರಾದಂತಹ ಉಮೇಶ್ ಕೆ ಮುದ್ನಾಳ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸರ್ ಈಗ 6 ವರ್ಷಗಳಾಗಿದೆ ಟ್ಯಾಂಕ್ ನಿರ್ಮಾಣ ಮಾಡಿ, ಆದ್ರೆ ಅದಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಜೊತೆಗೆ ಕಾಮಗಾರಿ ಕೂಡ ಸರಿಯಾಗಿ ನಡೆದಿಲ್ಲ. ಈ ಊರಲ್ಲಿ ಒಂದು ಲಗ್ನ ಇತ್ತು ಮೇಡಮ್. ಅಲ್ಲಿ ಒಂದು ಲಗ್ನ ಟೈಮ್, ಮ್ಯಾರೇಜ್ ಟೈಮ್ ನಾನು ಹೋಗಿ ನೋಡಿದೆ. ಅದು ಈ ಕೇಳಿದೆ, ಜನರಿಗೆಲ್ಲ ಕೇಳಿದಾಗ ಸುಮಾರು 6 ವರ್ಷ ಮುಂದೆ ಒಂದ್ ವರ್ಷದಿಂದ ಹೋಗಿದ್ದೆ ನಾನು. 5 ವರ್ಷ ಆಯ್ತಣ್ಣ ಇದು ಕಟ್ಟಿ, ಇದನ್ನ ಇನ್ನ ಉದ್ಘಾಟನೆ ಆಗಿಲ್ಲ ಅಂದಾಗ ನಾನೇನ್ ಮಾಡಿದೆ, ಅವತ್ತೇ ಎಚ್ಚರಿಕೆ, ರೋಡ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಮ್ಯಾಗ ಅದಕ್ಕೆ ಎಚ್ಚೆತ್ಕೊಂಡು ಬರೀ 2 ಕೊಳೆ ಬಾವಿ ಪರಿಷ್ಕರಿಸಿ ಕೈ ತೊಳ್ಕೊಂಡ್ಬಿಟ್ರ ಅಧಿಕಾರಿಗಳು. ಮತ್ತೆ ತಿರುಗಿ ಅದನ್ನ ಮೋಟರ್ ಅಳವಡಿಸೋದಾಗ್ಲಿ, ಅದು ಪೈಪ್ ಲೈನ್ ಮಾಡೋದಾಗ್ಲಿ, ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟ್ ನಲ್ಲಿ ಸುಮಾರು 50 ಲಕ್ಷ ಖರ್ಚು ಮಾಡ್ರಿ ಮೇಡಮ್. ಅದು 50 ಲಕ್ಷ. ಅದು ದೋರ್ನಳ್ಳಿ ಗ್ರಾಮ, ಜಿಲ್ಲಾ ಪಂಚಾಯತ್ ಸರ್ಕಲ್ ಅದು. ಅತಿ ಹೆಚ್ಚಿನ ಜನಸಂಖ್ಯೆ ಇರಂತದ ಕಡು ಬಡವರು, ರೈತರು, ಕೂಲಿ ಕಾರ್ಮಿಕರಾರ. ಅವ್ರಿಗೆ ನೀರಿನ ಅನುಕೂಲ ಮಾಡೋದನ್ನ ಬಿಟ್ಟುಕೇಸಿ ಅಧಿಕಾರಿಗಳು ಏನದ ಬರೀ ಟ್ಯಾಂಕ್ ಕಟ್ಟಿ ಅವ್ನ ಕಾಂಟ್ರಾಕ್ಟರ್ ಕೈ ಎತ್ತಿಗೊಳ್ಗ್ಯಾನ. ಒಂದು ಅಧಿಕಾರಿಗಳು ಏನದ ಇದನ್ನ ಒತ್ತಡಗೆ 2 ಕೊಳೆ ಬಾವಿ ಕೊರ್ಸ್ಯಾರ, ಅದಕ್ ಮೋಟರ್ ಅಳವಡಿಸೋದು ಜ್ಞಾನ ಇಲ್ಲ, ಪೈಪ್ ಲೈನ್ ಮಾಡ್ಬೇಕಂಬುದೂನು ಅವ್ರಿಗಿಲ್ಲ. ಅದನ್ನ ಬಿಟ್ಟು ಇವತ್ತ ಹಂಗೆ ಮುಚ್ಚಾಕಿ ಹೋಗಿಬಿಟ್ರ. ಅಲ್ಲಿ ನೋಡ್ತಿರ್ಬೇಕು ದೃಶ್ಯದಲ್ಲಿ. ಅದಕ್ಕೆ ನನ್ನ ಹೋರಾಟ ಏನದ, ಮುಂದೆ ಬೇಸಿಗೆ ಸಮಯ ಬರ್ತದ, ನಾಳೆ ನೀರಿನ ತೊಂದ್ರೆ ಆತವ. ಈಗ ಹಿಂದೆ ಏನದ, ನೀರಿನ ತೊಂದ್ರೆ ಆಗಿ ಕಲುಷಿತ ನೀರಾಗಿ ಓದ್ಪೇಟ್ ಅಂತ ಒಂದ್ ಗ್ರಾಮ, ಮತ್ತೆ ಅನುಪುರದಲ್ಲಿ 7-8 ಮಂದಿ ಸತ್ತಾರ. ನಾಳೆಗೆ ಇವ್ರು ಸತ್ತಾಗ ಇವರೆಲ್ಲ ಮೇಲಧಿಕಾರಿಗಳು ದೊಡ್ಡ ದೊಡ್ಡವ್ರು ಹೋಗಿ ಅಲ್ಲಿ ಹೋಗಿ ಪೋಸ್ ಕೊಡ್ತಾರ. ಅದಾಗಬಾರ್ದು. ಇದು ಮುಂಜಾಗ್ರತವಾಗಿ ಕೇಸಿ ಇವತ್ತ ಕುಡಿ ನೀರಿಗೆ ನಮ್ಗೆ ಯಾದಗಿರಿ ಇರ್ಲಿ, ಭೀಮಾ ನದಿ ಮತ್ತೆ ಕೃಷ್ಣ ನದಿ 2 ನದಿ ಅವ. 2 ನದಿ ಇದ್ರು ಕೂಡ ಕುಡಿ ನೀರಿಗೆ ನಮ್ಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ. ನಮ್ ಊರಿಗೆ, ನಮ್ ಯಾದಗಿರಿ ಜಿಲ್ಲೆ ಕುಡಿ ನೀರಿನ ಸಮಸ್ಯೆನೇ ಬರ್ಬಾರ್ದು ನಮ್ಗ. ಅಂತದ್ರಲ್ಲಿ ಇದನ್ನ ಕಟ್ಟಿದ ಟ್ಯಾಂಕ್ ನ ಇವ್ರನ್ನ ಸರಿಯಾಗಿ ಉಪಯೋಗ ಮಾಡಲಾರ್ದೆ ನಾನ್ ಬಂದಿನ್ರಿ, ಈಗ ನಾನು ಆಮೇಲೆ ಮಾಡಿದೆ, ನನಗ್ ಗೊತ್ತಿಲ್ಲ, ಅವ್ರು ಮಾಡ್ರ. ಇವ್ರು ಬಂದ್ಮ್ಯಾಕ ಜಾಯಿನ್ ಆದ್ಮ್ಯಾಕ ಇಂತ ನೀವೇನ್ ಸಮಸ್ಯೆ ಅವ, KDP ಸಭೆ ನಡೀತಾವ, ಮತ್ತೆ ತಿಂಗಳ ಸಭೆ ನಡೀತಾವ. ಸಭೆದಾಗ ಇದ್ರನ್ನ ಯಾಕೆ ಚರ್ಚೆ ಮಾಡಿಲ್ಲ ಇವ ಅಧಿಕಾರಿಗಳು, ಅದಕ್ಕೆ ನನ್ನ ಆರೋಪ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ರಾ ಈ ರೀತಿ ಮಾಡ್ತಾ ಇದ್ದಾರೆ? ಮೇಡಮ್, ನಾನು ಅದೇ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದಾಗ ಪತ್ರಿಕೆ ಟಿವಿನಲ್ಲಿ ಸುದ್ದಿ ಆದ ತಕ್ಷಣ 2 ಕೊಳೆ ರಾತ್ರಿ ಪರಿಸ್ಯಾರ ಮೇಡಮ್. 3-4 ತಿಂಗಳಿಂದ ಪರಿಸಿದ ಮ್ಯಾಕ ಅದು ಮೋಟರ್ ಅಳವಡಿಸಿದ್ರೆ ನಾನೇನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಆದ್ರ ಅದನ್ನ ಮಾಡಿಲ್ಲಲ್ಲ, ಅದಕ್ಕೆ ನಾನ್ ಹೇಳ್ತೀನಿ ಅವ್ರ ಮ್ಯಾಗ ಯಾಕೆ ಕ್ರಮ ಆಗ್ಬಾರ್ದು. ಇವ್ರು ಯಾರು ತಪ್ಪು ಮಾಡ್ಯಾರ, ಕಾಂಟ್ರಾಕ್ಟರ್ ಅಧಿಕಾರಿಗಳು ಯಾರು ತಪ್ಪು ಮಾಡ್ಯಾರ, ಅವರು ನಿಮ್ಮ ಹಿಡನ್ ನ್ಯೂಸ್ ಮುಖಾಂತರ ಅವ್ರನ್ನ ಸಸ್ಪೆಂಡ್ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಉಳಿದ ಏನದ ತಕ್ಷಣ ಮೋಟರ್ ಅಳವಡಿಸಿ ಪೈಪ್ ಲೈನ್ ಮಾಡಿಕೇಸಿ ಸಾರ್ವಜನಿಕರು ಕುಡಿಯ ನೀರಿನ ಅನುಕೂಲ ಮಾಡಿಕೊಟ್ರಂದ್ರೆ ನಾನು ಅವ್ರಿಗೆ ಇಲ್ಲಿಂದ ನಾನು ನಿಮ್ಮ ಹಿಡನ್ಸ್ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲದಿದ್ರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅಲ್ಲಿ ತನ ನಿರಂತರ ಹೋರಾಟ ನಾನ್ ಮಾಡ್ಲಕ್ ರೆಡಿ ಇದೀನಿ. ನಿಮ್ಮ ಸಹಕಾರ ನಮ್ಗಿರ್ಬೇಕು, ನಿಮ್ ಜೊತೆ ನಾ ಇರ್ತೇನೆ. ಖಂಡಿತ. ಉಮೇಶ್ ಅವರಿಗೆ ಇನ್ನೊಂದೇನು ಅಂತ ಅಂದ್ರೆ, ನೀವ್ ಹೇಳಿದ್ರಿ ಈಗ 4-5 ತಿಂಗಳ ಹಿಂದೆ ಇದೇ ರೀತಿ ಪ್ರತಿಭಟನೆ ಮಾಡಿದಕ್ಕೆ ಹೋಗಿ 2 ಇದನ್ನ ಕೊರ್ಸಿದ್ದಾರೆ ಅಂತ. ಪ್ರತಿ ಬಾರಿ ಕೂಡ ಕೆಲಸ ಆಗ್ಬೇಕು ಅಂದ್ರೆ ಪ್ರತಿಭಟನೆ ಮುಖಾಂತರನೇ. ಸ್ವಾತಂತ್ರ್ಯ ಸಿಕ್ಕೇಸಿ 78 ವರ್ಷ ಆಯ್ತು. ಜಿಲ್ಲಾ ಕೇಂದ್ರ ಆಗಿ 12 ವರ್ಷ ಆಗ್ಲಾಗಾಯ್ತು. ಇನ್ನ ಕುಡಿಯ ನೀರಿಗೆ ಪ್ರತಿಭಟನೆ ಮಾಡಿದ್ರ ಮತ್ತೆ ನಮ್ CC ರೋಡ್ ಯಾವಾಗ ಆಗ್ಬೇಕು, ಚರಂಡಿ ಯಾವಾಗ ಆಗ್ಬೇಕು, ಮೂಲಭೂತ ಸೌಕರ್ಯ ಹುಡುಗರಿಗೆ ಬಸ್ಸಿನ ವ್ಯವಸ್ಥೆ ಯಾವಾಗ ಆಗ್ಬೇಕು, ಕಟ್ಟಡಗಳು ಯಾವಾಗ, ಕಾಲೇಜುಗಳು ಯಾವಾಗ ಆಗ್ಬೇಕು, ಹೊಸ ಕಟ್ಟಡಗಳು, ನಮ್ಮ ಜಿಲ್ಲೆಯಿಂದ ಆಸ್ಪತ್ರೆಗಳು ಯಾವಾಗ ಸರಿ ಹೋಗ್ಬೇಕು ಅಂತವೆಲ್ಲ ಬಿಟ್ಟು ಇದಕ್ಕೆ ಪ್ರಥಮ ಆದ್ಯತೆ ಕುಡಿ ನೀರಿಗೆ ಇಷ್ಟು ತೊಂದ್ರೆ ಆದ್ ನಮ್ಮಲ್ಲಿ. ಇದಕ್ಕ ಜಿಲ್ಲಾ ಅಧಿಕಾರಿಗಳು ಯಾರು ಗಮನಕ್ಕೆ ತರಬೇಕು, ತಾವು ತಮ್ಮ ಮುಖಾಂತರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತಕ್ಷಣ ಅದನ್ನ ಮಾಡಿಕೊಟ್ರಂದ್ರೆ ನಂದೇನಿಲ್ಲ, ಆದ್ರೂ ಮಾಡಿಕೊಡ್ಲಿಲ್ಲ ಅಂದ್ರೆ ನಮ್ಮದು ಪೂರ್ವ ಮುಗಿಯುವವರೆಗೆ ನಿರಂತರ ಹೋರಾಟ ಮಾಡ್ತೀನಿ ಸಾರ್ವಜನಿಕರ ಸಮ್ಮುಖದಲ್ಲಿ. ನೀವು ಕೂಡ ನಿಮ್ ಜೊತೆ ಕೈ ಜೋಡಿಸ್ಬೇಕು, ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದು. ಏನೇ ಇಂಪ್ಯಾಕ್ಟ್ ಆಗ್ಬೇಕಾಗಿತ್ತು, ಏನಾದ್ರೂ ಅದನ್ನ ಪರಿಹಾರ ಆಗ್ಬೇಕಾದ್ರೆ ನಿಮ್ ಮುಖಾಂತರ ಆಗ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ. ಧನ್ಯವಾದ ಈಡನ್ ಸ್ವಾನ್ ಜೊತೆ ಮಾತನಾಡಿದ್ದಕ್ಕೆ ಉಮೇಶ್ ಅವರೇ. ಏನೋ ನೀರಿನ ಟ್ಯಾಂಕ್ ಉದ್ಘಾಟನೆ ಕಂಡಿಲ್ಲ, ಜೊತೆಗೆ ನೀರಿನ ಸಮಸ್ಯೆಗಳಿದೆ, ಮುಂದೆ ಬೇಸಿಗೆ ಬರ್ತಾ ಇದೆ, ಏನಾಗಬೇಕು ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆದ್ರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ನಾವೀಗಾಗ್ಲೇ ಎಲ್ಲರೂ ಗಮನಕ್ಕೆ ತಂದಿದ್ದೀವಿ, ಅವರು ಮುಂಜಾಗ್ರತಾ ಕ್ರಮ ತಗೊಂಡು ಸಮಸ್ಯೆಗಳನ್ನ ಸರಿಪಡಿಸಿದ್ರೆ ಸರಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗುತ್ತೆ, ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇರುವಂತದ್ದು ಹೋರಾಟಗಾರ ಉಮೇಶ್ ಅವರು. ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ದೂರ್ನಳ್ಳಿ ಗ್ರಾಮದಲ್ಲಿ ಸುಮಾರು 6 ವರ್ಷಗಳಿಂದ ಸುಮಾರು 50 ಲಕ್ಷವರೆಗೆ
ಖರ್ಚು ಮಾಡಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿವರೆಗೆ ಅದನ್ನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಅದ್ರಲ್ಲಿಂದ ನೀರು ಸರಬರಾಜು ಗ್ರಾಮ ಜಿಲ್ಲಾ ಪಂಚಾಯತ್ ಕೇಂದ್ರ ಸ್ಥಾನ ಅದು ತಕ್ಷಣ ಅದನ್ನು ಉದ್ಘಾಟನೆ ಮಾಡ್ಬೇಕಂತಕ್ಕಂಥದ್ದು ಆ ಒತ್ತಾಯದಲ್ಲಿ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ 2 ಕೊಳವೆ ಬಾವಿ ಪೂಜೆ ಕೊರಿಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅದಕ್ಕ ಮೋಟರ್ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಯಾರು ಮಾಡಬೇಕು ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ ನಾಳೆ ಏನಾದ್ರು ಬೇಸಿಗೆ ಸಮಯದಲ್ಲಿ ದೊಡ್ಡ ಊರು ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಆಗೋದ ಸಂಭವ ಇದೆ. ತಕ್ಷಣ ಅದನ್ನ ಏನದ ಮೋಟರ್ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಮಾಡಿ ಅದು ಟ್ಯಾಂಕ್ ನಲ್ಲಿ ನೀರಿನ ಸರಬರಾಜು ಆಗಂತ ವ್ಯವಸ್ಥೆ ಮಾಡ್ಬೇಕು. ಇಲ್ಲಾಂದ್ರೆ ಇಷ್ಟು ದುಡ್ಡು ಹಾಕಿ ಕಟ್ಟಿರ್ತಕ್ಕಂಥ ಉದ್ದೇಶ ಏನದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಸಾರ್ವಜನಿಕ ಪರದಾಡಲಾಗತ್ತಾರ. ಮುಗತ್ಪೇಟು ಮತ್ತು ಅನುಪುರದಲ್ಲಿ ಸುಮಾರು 6-7 ಜನ ಕಲುಷಿತ ನೀರು ಕುಡಿದು ಕೇಸಿ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಗೊತ್ತಿದ್ರು ಕೂಡ ಇವತ್ತು ಮೂಲಭೂತ ಸೌಕರ್ಯ ಕುಡಿ ನೀರಿಗೆ ಇವತ್ತು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಎಚ್ಚೆತ್ತುಕೊಂಡು ಅದನ್ನ ಸರಿಪಡಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇಲ್ಲದಿದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇನೆ.